One of the great main warnings I've had to give believers nowadays is don't look at other believers. ನಾನು ಇತ್ತೀಚೆಗೆ ವಿಶ್ವಾಸಿಗಳಿಗೆ ಕೊಡುತ್ತಿರುವಂತ ಬಹಳ ಮುಖ್ಯವಾದಂತ ಎಚ್ಚರಿಕೆ ಏನಪ್ಪಾ ಅಂದ್ರೆ ಇತರ ವಿಶ್ವಾಸಿಗಳನ್ನ ನೋಡಬೇಡ್ರಿ ಎಂಬುದಾಗಿ. Don't look at the way they live. ಅವರು ಜೀವಿಸುತ್ತಿರುವಂತ ರೀತಿಯನ್ನ ನೋಡಬೇಡ್ರಿ ಎಂಬುದಾಗಿ ಹೇಳುತ್ತೇನೆ ನಾನು. Don't listen to the way they talk. Don't be like them. ಅವರು ಮಾತನಾಡುವಂತ ರೀತಿಯನ್ನ ಕೇಳಿಸಿಕೊಳ್ಳಬೇಡ್ರಿ ಮತ್ತು ಅವರ ರೀತಿಯಲ್ಲಿ ಇರಬೇಡ್ರಿ ಎಂಬುದಾಗಿ ಹೇಳುತ್ತೇನೆ ನಾನು. Don't watch the programs they watch on television. ಅವರು ಏನು ದೂರದರ್ಶನದ ಕಾರ್ಯಕ್ರಮಗಳನ್ನ ನೋಡ್ತಾರಲ್ಲ ಅವನ್ನ ನೀವು ನೋಡಬೇಡ್ರಿ. Don't read the books they read. ಅವರು ಓದುವಂತ ಪುಸ್ತಕಗಳನ್ನ ನೀವು ಓದಬೇಡ್ರಿ. Don't talk about the things they talk about. ಅವರು ಯಾವುದರ ಬಗ್ಗೆ ಮಾತನಾಡ್ತಾರಲ್ಲ ನೀವು ಅವುಗಳ ಬಗ್ಗೆ ಮಾತನಾಡಬೇಡ್ರಿ. You think people listen to me? A few do. Thankfully. ಜನರು ನನ್ನಿಂದ ಕೇಳಿಸಿಕೊಳ್ತಾರೆ ಅಂತ ನೀವು ಯೋಚಿಸ್ತೀರಾ? ಕೃತಜ್ಞತಾ ಪೂರ್ವಕವಾಗಿ ಕೆಲವು ಮಂದಿ ಮಾತ್ರ ಕೇಳಿಸಿಕೊಳ್ಳುವಂತದ್ದು ನನ್ನಿಂದ. And their lives are changed. That's what delights my heart. ಅದು ಅವರ ಜೀವಿತಗಳನ್ನ ಬದಲಾಯಿಸಿದೆ. ಅದು ನನ್ನ ಹೃದಯವನ್ನು ಹರ್ಷಗೊಳಿಸುತ್ತದೆ. I praise God with all my heart that though there are not many, there are a few who hear. ಅನೇಕ ಮಂದಿ ಕೇಳಿಸಿಕೊಳ್ಳಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಲವು ಮಂದಿ ಆದರೂ ಇದನ್ನ ಕೇಳಿಸಿಕೊಳ್ತಾರಲ್ಲ, ಅದಕ್ಕಾಗಿ ನಾನು ದೇವರಿಗೆ ಹೃದಯ ಪೂರ್ವಕವಾಗಿ ಕೃತಜ್ಞತೆ ಉಳ್ಳವನಾಗಿದ್ದೇನೆ ಮತ್ತು ಸ್ತೋತ್ರ ಸಲ್ಲಿಸುತ್ತೇನೆ. And to take seriously what they have heard. ಅವ್ರು ಏನ್ ಕೇಳಿಸಿಕೊಂಡಿದ್ದಾರಲ್ಲ ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅದನ್ನ. And seek to live according to it. They're a lonely crowd. I discovered very early in my Christian life that if I wanted to be a wholehearted Christian, I would be a lonely person. ಅವರು ಅದರ ಪ್ರಕಾರ ಜೀವಿಸುವುದನ್ನ ಪ್ರಯತ್ನಿಸುತ್ತಾರೆ. ಅವರು ಏಕಾಂಗಿಯಾದಂತ ಒಬ್ಬಂಟಿ ಉಳ್ಳಂತ ಜನಸಂದಣಿಯಾಗಿರ್ತಾರೆ. ನಾನು ಪೂರ್ಣ ಹೃದಯದ ಕ್ರೈಸ್ತನಾಗಬೇಕು ಅಂತ ನಾನು ಬಯಸೋದಾದ್ರೆ ನಾನು ಒಬ್ಬಂಟಿಯಾಗಿ ಉಳಿದುಕೊಳ್ಳುತ್ತೇನೆ ಎಂಬುದಾಗಿ ನನ್ನ ಪ್ರಾರಂಭದ ಕ್ರೈಸ್ತ ಜೀವಿತದಲ್ಲಿ ಕಂಡುಕೊಂಡೆ. But I think of Jesus. Do you think Jesus was a lonely person walking in Nazareth? Even as a young man? ನಾನು ಯೇಸುವನ್ನ ನೋಡುವವನಾಗಿರ್ತೇನೆ. ಯೇಸು ಸ್ವಾಮಿ ಒಬ್ಬಂಟಿಯಾಗಿ ನಜರೇತಿನಲ್ಲಿ ನಡೆದುಕೊಂಡು ಹೋಗುವಂತದ್ದನ್ನ ನೀವು ಕಲ್ಪಿಸಿಕೊಳ್ತೀರಾ? ಆತನು ಯೌವನಸ್ಥನಾಗಿದ್ರು ಕೂಡ. How many people do you think were interested in talking about the things he was interested in talking about in Nazareth? ಯೇಸು ಸ್ವಾಮಿಯು ಯಾವುದರ ಕುರಿತಾಗಿ ಮಾತನಾಡುವಂತ ಆಸಕ್ತಿಯನ್ನು ಹೊಂದಿದ್ರಲ್ಲ, ಅದೇ ಆಸಕ್ತಿಯನ್ನು ಎಷ್ಟು ಜನರು ನಜರೇತಿನಲ್ಲಿ ಹೊಂದಿದ್ರು ಅಂತ ನೀವು ನೆನೆಸ್ತೀರಿ? People were filthy then, just like today. But he walked a lonely road. ಇವತ್ತಿನಂತೆ ಜನರು ಆಗ ಹೊಲಸಿನಿಂದ ಕೂಡಿದ್ರು, ಆದ್ರೂ ಕೂಡ ಯೇಸು ಸ್ವಾಮಿಯು ಆ ಒಂಟಿ ರಸ್ತೆಯಲ್ಲಿ ನಡೆದುಕೊಂಡು ಹೋದ್ರು ಒಬ್ರೆ. He walked with his father. ಯೇಸು ತಮ್ಮ ತಂದೆಯೊಟ್ಟಿಗೆ ನಡೆದುಕೊಂಡು ಹೋದ್ರು. He didn't become a hermit like John the Baptist, go to the forest or anything. He lived in the midst of people. ಸ್ನಾನಿಕನಾದ ಯೋಹಾನನಂತೆ ಯೇಸು ಸ್ವಾಮಿಯು ಸನ್ಯಾಸಿಯಾಗಿ ಅರಣ್ಯಗಳಿಗೆ ಹೋಗಲಿಲ್ಲ. ಯೇಸು ಸ್ವಾಮಿಯು ಜನರ ಮಧ್ಯದಲ್ಲಿ ಜೀವಿಸಿದರು. Loved them, served them, talked to them. But he would not allow himself to be polluted or defiled by them. ಯೇಸು ಜನರೊಟ್ಟಿಗೆ ಮಾತನಾಡುತ್ತಿದ್ದರು, ಅವರನ್ನ ಪ್ರೀತಿಸುತ್ತಿದ್ದರು, ಅವರಿಗೆ ಸೇವೆ ಮಾಡುತ್ತಿದ್ದರು. ಆದರೆ ತಮ್ಮನ್ನು ತಾವು ಕೊಳಕು ಮಾಡಿಕೊಳ್ಳಲು ಮತ್ತು ಕಲುಷಿತ ಮಾಡಿಕೊಳ್ಳಲು ಅನುಮತಿಸಿಕೊಳ್ಳಲಿಲ್ಲ. He kept himself pure. ಅವರು ತಮ್ಮನ್ನ ತಾವು ಶುದ್ಧವಾಗಿ ಇಟ್ಕೊಂಡ್ರು. And people considered him odd and made fun of him. It didn't make a difference. ಜನರು ಯೇಸುವನ್ನ ವಿಚಿತ್ರ ಅಂತ ಪರಿಗಣಿಸುತ್ತಿದ್ರು, ಆತನ ಮೇಲೆ ಅಪಹಾಸ್ಯ ಮಾಡ್ತಾ ಇದ್ರು. ಆದ್ರೆ ಅದು ವ್ಯತ್ಯಾಸ ತರಲಿಲ್ಲ ಯೇಸುವಿನಲ್ಲಿ. He was here on earth to fulfill his Father's will. ಯೇಸು ಸ್ವಾಮಿ ಇಹಲೋಕದಲ್ಲಿ ತಮ್ಮ ತಂದೆಯ ಚಿತ್ತವನ್ನ ಪೂರೈಸಲು ಇದ್ರು. This is what it means to be a true Christian. To keep a good conscience. ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ನಿಜವಾದ ಕ್ರೈಸ್ತನ ಅರ್ಥ ಇದೇ ಆಗಿದೆ. And further it says in verse 36. ಮುಂದೆ ವಚನ 36ರಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. The first warning is watch out that your light doesn't become darkness, verse 35. The next is verse 36. ಮೊದಲ ಎಚ್ಚರಿಕೆ 35ನೇ ವಚನದಲ್ಲಿ ಹೇಳಿರೋ ಪ್ರಕಾರ ನಿಮ್ಮೊಳಗಿರುವ ಬೆಳಕು ಕತ್ತಲಾಗದಂತೆ ನೋಡಿಕೊಳ್ಳ್ರಿ. If your whole body is full of light with no dark part in it, that's the thing that challenged me. 36ನೇ ವಚನ, ನಿಮ್ಮ ದೇಹವೆಲ್ಲ ಬೆಳಕಿನಿಂದ ತುಂಬಿದ್ದು ಯಾವ ಭಾಗದಲ್ಲಿಯೂ ಕತ್ತಲಿಲ್ಲದಿದ್ದರೆ ಈ ಭಾಗವು ನನಗೆ ಬಹಳ ಸವಾಲುಗೊಳಿಸಿತು. I say, Lord, is it possible for me to have a heart with no dark part in it? ನಾನು ಹೇಳಿದೆ, ಕರ್ತರೆ, ಯಾವುದೇ ಕತ್ತಲೆಯ ಭಾಗವನ್ನು ಹೊಂದದೇ ಇರುವಂತಹ ಹೃದಯವನ್ನು ಹೊಂದಿಕೊಳ್ಳುವ ಸಾಧ್ಯತೆ ಇದೆನಾ ಅಂತ. That means everything is open. ಅದರರ್ಥ ಎಲ್ಲವೂ ತೆರೆದಿರುತ್ತದೆ. Possible. With the whole of it illumined, as when a lamp illumines you with rays, with its rays. ಒಂದು ಕಿರಣವು ತನ್ನ ಕಿರಣಗಳಿಂದ ನಿಮ್ಮನ್ನು ಬೆಳಗಿಸುವಾಗ ಅದು ಸಂಪೂರ್ಣವಾಗಿ ಬೆಳಗುತ್ತದೆ. I mean, think if you lived in a city. ಯೋಚಿಸ್ರಿ, ನೀವು ಒಂದು ಪಟ್ಟಣದಲ್ಲಿ ಜೀವಿಸುತ್ತಿರ್ತೀರಿ. Where the only type of electric bulbs they had were the 0-watt bulbs. ಅಲ್ಲಿ ಎಲೆಕ್ಟ್ರಿಕ್ 0 ವಾಟ್ಸ್ ಬಲ್ಬ್ಸ್ ಗಳನ್ನ ಮಾತ್ರ ಹೊಂದ್ಕೊಂಡಿರ್ತಾರೆ. Every house they had only had 0-watt bulbs. The only shops had only
0 watt bulbs, and you've grown up for 50 years in that city. ಪ್ರತಿ ಮನೆಯಲ್ಲೂ ಕೂಡ ಆ ಒಂದು 0 ವಾಟ್ಸ್ ಬಲ್ಬ್ ನ ಹೊಂದಿರ್ತಾರೆ. ಪ್ರತಿ ಅಂಗಡಿಯಲ್ಲೂ ಕೂಡ ಅದೇ ದೊರಕುತ್ತಿರುತ್ತದೆ. ನೀವು ಆ ರೀತಿಯ ಒಂದು ಪಟ್ಟಣದಲ್ಲಿ 50 ವರ್ಷ ಕಳೆದಿರ್ತೀರಿ. And you've seen 0 watt bulbs with dim light in which you read and all that. ಆ ಮಂದಗತಿಯ 0 ವಾಟ್ ಬಲ್ಬ್ ನಲ್ಲಿ ನೀವು ಓದ್ಕೊಂಡಿರ್ತೀರಿ, ಎಲ್ಲವನ್ನೂ ಮಾಡಿರ್ತೀರಿ. And then one day you come to another country where people have 1000 watt bulbs. You say, boy, what's this? ಒಂದು ದಿನ ನೀವು ಒಂದು ದೇಶಕ್ಕೆ ಹೋಗ್ತೀರಿ, ಅಲ್ಲಿ 1000 ವಾಟ್ ಬಲ್ಬ್ ಅನ್ನ ಉಪಯೋಗಿಸ್ತಿರ್ತಾರೆ. ನೀವು ಹೇಳ್ತೀರಿ, ಏನಿದು ಅಂತ. I've never seen anything like this in my life. You don't think such a thing is possible? ನನ್ನ ಜೀವಿತದಲ್ಲಿ ಈ ರೀತಿ ಯಾವತ್ತೂ ನೋಡಿಲ್ಲ, ಇದು ಸಾಧ್ಯನಾ ಅಂತ ನೀವು ಕೇಳ್ತೀರಿ. A light that can shine for such a big distance. ದೊಡ್ಡ ದೂರದಿಂದಲೂ ಕೂಡ ಆ ಬೆಳಕು ಪ್ರಜ್ವಲಿಸುತ್ತಿರುವುದನ್ನ ನೀವು ನೋಡ್ತೀರಿ. It's like that. ಆ ರೀತಿ ಆಗದು. When you live with Christians who are like 0 watt Christians with just dim amount of light. ಆ ಮಂದ ಬೆಳಕಿನ 0 ವಾಲ್ಟ್ ಬಲ್ಬ್ ನಂತಿರುವ ಕ್ರೈಸ್ತರೊಟ್ಟಿಗೆ ನೀವು ಜೀವಿಸಿರುತ್ತೀರಿ. And then you come to God's word and see the brightness ನೀವು ಆ ದೇವರ ವಾಕ್ಯಕ್ಕೆ ಬಂದು ಪ್ರಕಾಶಮಾನವನ್ನ ಅಂದ್ರೆ ಒಂದು ಹೊಳಪನ್ನ ನೋಡ್ತೀರಿ. with which we can live if we want to, if we surrender to be filled with the Holy Spirit. ನಾವಲ್ಲಿ ಜೀವಿಸಬಹುದು. ನಮಗೆ ಬೇಕಂದ್ರೆ ನಮ್ಮ ಜೀವಿತವನ್ನ ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಗೆ ಒಪ್ಪಿಸಿಕೊಡಬಹುದು. That's another life. ಅದು ಮತ್ತೊಂದು ಜೀವಿತ. And you know the thing that used to encourage me, I used to live with a lot of 0 watt Christians for many years. ನನಗೆ ಬಹಳ ಪ್ರೋತ್ಸಾಹಗೊಳಿಸುವುದೇನಪ್ಪ ಅಂದ್ರೆ ನಾನು ಕೂಡ ಅನೇಕ ವರ್ಷಗಳ ಕಾಲ 0 ವಾಲ್ಟ್ ಬಲ್ಬ್ ನಂತಿರುವ ಕ್ರೈಸ್ತರೊಟ್ಟಿಗೆ ಜೀವಿಸಿದ್ದೇನೆ. I still think most believers are pretty 0 watt believers even today. ಇವತ್ತು ಕೂಡ ಅನೇಕ ಕ್ರೈಸ್ತರು 0 ವಾಲ್ಟ್ ಬಲ್ಬಿನಂತಿದ್ದಾರೆ. But every now and then, ಆದರೆ ಪ್ರತಿ ಬಾರಿ ಆಗೊಮ್ಮೆ ಈಗೊಮ್ಮೆ in my life as a young man, I would come across suddenly one believer who was different. ನಾನು ಒಬ್ಬ ಯೌವನಸ್ಥನಾಗಿರುವಾಗ ಒಬ್ಬ ವಿಶ್ವಾಸಿ ಬಳಿಗೆ ನಾನು ಬರ್ತೀನಿ. ಆತನು ವ್ಯತ್ಯಾಸದಿಂದ ಕೂಡಿರ್ತಾನೆ. He was like these halogen lamps, bright and full of the joy of the Lord. ಆ ವಿಶ್ವಾಸಿಯು ಪ್ರಜ್ವಲಿಸುವಂತ ಬೆಳಕಿನಂತೆ ಇರ್ತಾನೆ. ಕರ್ತನಲ್ಲಿ ಪೂರ್ಣ ಆನಂದವನ್ನ ಸಾಧಿಸಿರುತ್ತಾನೆ. He wasn't sitting and backbiting and complaining about anything on earth. He was just so happy in the Lord. And ಆತನು ಇಹಲೋಕದಲ್ಲಿ ಯಾವುದರ ಬಗ್ಗೆನೂ ಕೂಡ ದೂರು ಹೇಳುತ್ತಿರುವುದಿಲ್ಲ, ಹಿಂದೆ ಮಾತನಾಡುತ್ತಿರುವುದಿಲ್ಲ. ಆತನು ಕರ್ತನಲ್ಲಿ ಪೂರ್ಣ ಸಂತೋಷದಿಂದ ಇರ್ತಾನೆ. I would sit and talk to him, and he would tell me that there was a time in his life when he was filled with the Holy Spirit. ನಾನು ಕೂತು ಅವರೊಟ್ಟಿಗೆ ಮಾತನಾಡ್ತೇನೆ. ಆಗ ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿರುವಂತ ಸಮಯವನ್ನ ನನ್ನ ಹತ್ರ ಹೇಳ್ಕೊಳ್ತಾರೆ. I knew that was the answer. And he remained filled with the Holy Spirit. ಆಗ ನನಗೆ ಗೊತ್ತಾಗತ್ತೆ ಅದೇ ಉತ್ತರ ಅಂತ. ಅವರು ಪವಿತ್ರಾತ್ಮನ ತುಂಬಲ್ಪಡುವಿಕೆ ಅಲ್ಲಿಯೇ ಇರುತ್ತಾರೆ. That's the answer. It's like the oil. In those days they didn't have electricity. All the lights came through lamps. ಅದು ಒಂದು ಎಣ್ಣೆ ರೀತಿಯಲ್ಲಿ. ಆ ದಿನಗಳಲ್ಲಿ ವಿದ್ಯುತ್ ಇರಲಿಲ್ಲ. ಆ ಒಂದು ದೀಪದಿಂದ ಆ ದಿನಗಳಲ್ಲಿ ಬೆಳಕು ಬರುತ್ತಿತ್ತು. And this challenged me, but I didn't meet such people frequently. ಅದು ನನಗೆ ಬಹಳ ಸವಾಲುಗೊಳಿಸಿತು. ಆಗಾಗ್ಗೆ ನಾನು ಆ ರೀತಿಯ ವಿಶ್ವಾಸಿಗಳನ್ನ ಭೇಟಿ ಆಗ್ತಿರ್ಲಿಲ್ಲ. Only once in a while I would meet. Such people are rare. ಯಾವಾಗಲೂ ಒಂದು ಬಾರಿ ಭೇಟಿ ಆಗುತ್ತಿದ್ದೆ. ಅಂತಹ ಜನರು ಬಹಳ ವಿರಳ. You know, like it says here, no dark part, wholly illumined. ಇಲ್ಲಿ ಹೇಳೋ ಪ್ರಕಾರ ಯಾವ ಭಾಗದಲ್ಲಿಯೂ ಕತ್ತಲೆಯಾಗಿರದೆ ಸಮಸ್ತವು ಬೆಳಕಾಗಿರುವುದು ಅಂತ. Boy, when you read that, how many of you are challenged and say, Lord, I want to be like that? ನೀವಿದನ್ನ ಓದುವಾಗ ಎಷ್ಟು ಜನ ಸವಾಲುಗೊಂಡು ಹೇಳ್ತೀರಿ, ಕರ್ತರೆ ನಾನು ಆ ರೀತಿಯಾಗಿರ್ಬೇಕು ಅಂತ. You find a challenge rising in your heart, Lord, I want to be like that. ಕರ್ತರೆ ನಾನು ಆ ರೀತಿಯಾಗಿರಬೇಕು ಎಂಬ ಸವಾಲು ನಿಮ್ಮ ಹೃದಯದಲ್ಲಿ ಬರುವಂತದ್ದನ್ನ ನೀವು ಕಂಡುಕೊಂಡಿದ್ದೀರಾ? Because when your conscience becomes clear like that, your faith will become stronger too. The real faith. ನಿಮ್ಮ ಮನಸ್ಸಾಕ್ಷಿಯು ಆ ರೀತಿಯಾಗಿ ಶುದ್ಧವಾಗಿರುವಾಗ ನಿಮ್ಮ ನಿಜವಾದ ನಂಬಿಕೆಯು ಕೂಡ ಬಲಗೊಳ್ಳುತ್ತದೆ. I'm not talking about the faith to make money. ಹಣವನ್ನ ಮಾಡುವಂತದರ ವಿಷಯವಾಗಿನ ನಂಬಿಕೆ ಬಗ್ಗೆ ನಾನು ಮಾತನಾಡ್ತಿಲ್ಲ. Or faith for some earthly thing that will perish when you die. ನೀವು ಸತ್ತು ಹೋದ ನಂತರ ನಾಶವಾಗುವಂತ ಇಹಲೋಕದ ಸಂಗತಿ ಕುರಿತಾಗಿರುವಂತ ನಂಬಿಕೆ ಬಗ್ಗೆ ಮಾತನಾಡ್ತಿಲ್ಲ ನಾನು. I'm talking about faith for that which is eternal, which you can possess for all eternity. ನಾನು ನಿತ್ಯತ್ವಕ್ಕಾಗಿ ಇರುವಂತ ನಂಬಿಕೆಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಅದನ್ನ ನೀವು ನಿತ್ಯತ್ವಕ್ಕೆ ಶಾಶ್ವತವಾಗಿ ಪಡೆಯಬಹುದಾಗಿದೆ.